ಪ್ರಗತಿ ಟಿವಿಗೆ ಬಂದಿದ್ದೀವಿ, ಪಾಕಶಾಲೆಗೆ. ತಮ್ಮ ಪರಿಚಯ ಹೇಳಿ ಒಂಚೂರು. ನನ್ನ ಹೆಸರು ಚಿತ್ರ, ನಾನು ಆಂಕರ್ ಚಿತ್ರ. ಪ್ರಗತಿ ಟಿವಿಯಲ್ಲಿ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಜೊತೆಗೆ ಆಂಕರ್ ಆಗಿ ಬರ್ತಾ ಇದ್ದಾರೆ. ಹೌದು, ತುಂಬಾ ಖುಷಿ ಆಯ್ತು. ನಮ್ಗೆ ಮನೆಯಲ್ಲಿ ಇದ್ಕೊಂಡೆ ಫ್ರೆಂಡ್ ಜೊತೆಗೆ ಮಾತಾಡ್ತಾ ಮಾಡ್ದಂಗೆ ಅನ್ಸ್ಬಿಡ್ತು. ಸೊ ಭಾರತೀಯರ ಎಕ್ಸ್ಪೀರಿಯನ್ಸ್ ಕೇಳೋಣ, ಹೇಗೆ ಅನಿಸ್ತು? ತುಂಬಾ ಖುಷಿ ಆಯ್ತು, ಮನೇಲಿ ಮಾಡೋ ತರನೇ ಆಯ್ತು. ಯಾವುದೇ ತರ ಭಯ ಆಗ್ಲಿ ಏನೂ ಆಗಿಲ್ಲ, ಇನ್ನೂ ಮಾಡ್ಬೇಕು ಅಂತ ಅನಿಸ್ತು. ಈಗ ನೆಕ್ಸ್ಟ್ ಇವ್ರು ರೆಡಿ ಆಗಿದ್ದಾರೆ. ಹೇಗೆ ಅನಿಸ್ತಾ ಇದೆ ಆರ್ತಿ ಅವ್ರಿಗೆ? ಏನು ಅನಿಸ್ತಾ ಇದೆ? ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಅವರು ಎಕ್ಸೈಟ್ ಹಾಕೊಂಡಿದ್ದಾರೆ. ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡಿದ್ದು. ನನಗೂ ಖುಷಿ ಆಯ್ತು. ಕಾರವಾರದವ್ರನ್ನ ಇಲ್ಲೇ ನಮ್ಮೂರ ಅಡುಗೆ ರುಚಿಯನ್ನ ನೀವು ತೋರಿಸಿದ್ದು ನಮ್ಗೆ ಇನ್ನೂ ತುಂಬಾ ಖುಷಿ ಆಗ್ಬಿಟ್ಟು. ನಮ್ಮೂರ ಅಡುಗೆ ಟೇಸ್ಟ್ ಮಾಡೋದಕ್ಕೆ ಯಾವಾಗ್ಲೂ ರೆಡಿ ಇರ್ತೀವಿ. ಅದೇ ನಮ್ಮೂರ ಅಡುಗೆ ಖಂಡಿತ ನಮ್ಮೂರಂದ್ರೆ ನಮ್ಗಷ್ಟು ಅಭಿಮಾನ. ನಾವೀಗ ಕ್ಯಾಮ್ರಾಮನ್ ಜೊತೆ ಯಾರು ನಾಗರಾಜ್ ಅವ್ರ ಜೊತೆ ಇದೀವಿ. ಸ್ವಾಗತ. ನಾನು ಚಿತ್ರ. ವೀಕ್ಷಕರೇ, ರುಚಿಯ ಘಮಘಮಿಸುವ ಬಗೆ ಬಗೆ ಖಾದ್ಯಗಳ ಸಿಹಿ ಓರಣ ನಂದಿನಿ ಅರ್ಪಿಸುವ ಪ್ರಗತಿ ಪಾಕಶಾಲೆಗೆ ಸ್ವಾಗತ. ನಾನು ಚಿತ್ರಶ್ರೀ, ಕೋ ಸ್ಪಾನ್ಸರ್ ಶ್ರೀ ಕರಣ್ ಟೆಕ್ಸ್ಟೈಲ್. ಎಲ್ಲಾ ರೆಸಿಪಿಗಳನ್ನ ಕೂಡ ನೀವು ಟ್ರೈ ಮಾಡಿರ್ತೀರಾ. ವೆರೈಟೀಸ್ ಆಫ್ ಕೈ ರುಚಿಯನ್ನ ನಾವು ಕೂಡ ನಿಮ್ಗೆ ತೋರಿಸಿರೋ ಅಂತದ್ದು. ಸೊ ಒಂದ್ ಕಡೆ ಚಟ್ನಿ ಲವರ್ಸ್ ಇರ್ತಾರೆ, ಗೊತ್ತಲ್ಲ, ಸಖತ್ ಚಟ್ನಿನ ಇಷ್ಟಪಡ್ತಾರೆ. ಅವ್ರಿಗೂ ಕೂಡ ನಾವು ಒಂದು ಸ್ಪೆಷಲ್ ಆಗಿರುವಂತ ಒಂದು ರೆಸಿಪಿನ ತೋರಿಸ್ತಾ ಇದ್ರೆ ಬೇಜಾರ್ ಮಾಡ್ಕೋತಾರೆ ಅಲ್ವಾ. ಸೊ ಹಂಗಾಗಿ ಇವತ್ತಿನ ನಮ್ಮ ಈ ಸಂಚಿಕೆ ಸ್ಪೆಷಲಿ ಚಟ್ನಿ ಲವರ್ಸ್ಗೆ. ಅದರಲ್ಲೂ ಫಸ್ಟ್ ರೆಸಿಪಿ ತೋರಿಸ್ತಾ ಇರೋದೇ ನಾವು ಚಟ್ನಿನ. ಹಾಗಾಗಿ ಬೇಗ ಅಂಡ್ ಈಸಿಯಾಗಿ ಕೂಡ ಆಗುತ್ತೆ. ಹಾಗೆ ಈ ಒಂದು ಚಟ್ನಿ ರೆಸಿಪಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಲೆಟ್ಸ್ ವೆಲ್ಕಮ್ ಆರ್ತಿ. ಹಾಯ್ ಆರ್ತಿ, ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಬೆಂಗಳೂರಿಂದ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಪ್ರಯಾಣ ಹೇಗಿತ್ತು? ಪ್ರಯಾಣ ಚೆನ್ನಾಗಿತ್ತು. ಆರಾಮಾಗಿ ಬಂದ್ವಿ, ಕೂಲ್ ಆಗಿ ಬಂದ್ವಿ. ಓಕೆ, ಇಲ್ಲಿ ಬಂದ್ಮೇಲೆ ಹೇಗೆ ಅನಿಸ್ತು? ಹೇಗೆ ಫೀಲ್ ಆಯ್ತು? ಇಲ್ಲಿ ಚೆನ್ನಾಗಿತ್ತು, ಕೋಆಪರೇಷನ್ ಚೆನ್ನಾಗಿದೆ. ಪಾಕಶಾಲೆಗೆ ಬಂದು ನಮ್ಮ ಮನೆಗೆ ಬಂದು ಚೆನ್ನಾಗಿದೆ. ನೋಡೋಣ, ಅಡುಗೆ ಮಾಡ್ತೀನಿ, ಹಿಂಗೆ ಇಷ್ಟ ಆಗುತ್ತೆ ಇಲ್ಲ ನೋಡೋಣ. ನೆಕ್ಸ್ಟ್ ಹುರುಳಿಕಾಳು ಚಟ್ನಿ ಮಾಡ್ತೀನಿ. ಅದರಿಂದ ಮೊಳಕೆ ಕಾಳು ಸಾರು ಮಾಡ್ತಾರೆ, ಬಸ್ಸಾರು ಮಾಡ್ತಾರೆ. ನಾನು ಇವತ್ತು ಅದ್ರ ಹುರುಳಿಕಾಳಿನ ಚಟ್ನಿ ಮಾಡ್ತೀನಿ. ಸೊ ಚಟ್ನಿ ಲವರ್ಸ್ಗೆ. ಅವಳು B.Pharm ಥರ್ಡ್ ಇಯರ್, ಮಗ 7th ಮುಗಿತು, 8th ಹೋಗ್ತಾ ಇದ್ದಾರೆ. ಅಷ್ಟೇ, ಅಕ್ಕಿ ಹಪ್ಪಳ ಎಲ್ಲದೂ ಅಷ್ಟೇ ತುಂಬಾ ಚೆನ್ನಾಗಿರ್ತಾರೆ. ಬಟ್ ಎಷ್ಟು ಜನ ಬೇಕು, ಎಷ್ಟು ಕೈ ಸೇರ್ಬೇಕು ಗೊತ್ತಾ ಅದಕ್ಕೆ. ನಾವು ತಿನ್ನೋದಕ್ಕೆ ಅದು ಎಷ್ಟು ಚೆನ್ನಾಗಿರುತ್ತೆ, ಆದ್ರೆ ಅದ್ರ ಹಿಂದಿನ ಪ್ರೋಸೆಸ್ಸು, ಹುರುಳಿಕಾಳನ್ನ ಬೀಸಿಸ್ಬೇಕು. ಅಂಡ್ ಅದಕ್ಕೆ ಒಂದು ಚೂರು ಎಕ್ಸ್ಟ್ರಾ ಏನೂ ಆಗ್ಬಾರ್ದು, ಜೀರಿಗೆನೂ ಅಷ್ಟೇ ಹಾಕ್ಬೇಕು, ಮೆಣಸಿನ್ಕಾಯಿ, ಉಪ್ಪು ಎಲ್ಲ ಹಾಕ್ಬೇಕಾಗಿರುತ್ತೆ. ಸೊ ಪ್ರೋಸೆಸ್ ತುಂಬಾ ಲೆಂತಿ ಆಗಿರುತ್ತೆ, ಬಟ್ ತಿನ್ನೋದಕ್ಕೆ ಹೆಂಗಿರುತ್ತೆ ಅಲ್ಲ. ಸೊ ಒಂದ್ ಕಡೆ ನೆನಪಾಯ್ತು, ಎಲ್ಲೋ ಒಂದು ನೆನಪು ಅದು. ಅಂಡ್ ಒಂದು ಕೆಲಸ ಏನಾಗ್ಬಿಟ್ಟಿತ್ತು, ಉಪ್ಪು ಹಾಕೋದು ಬೇಗ ಆಗುತ್ತೆ. ಹೌದು. ಸೊ ಈಗ ಟ್ರಾನ್ಸ್ಫರ್ ಮಾಡೋಣ. ಹೆಂಗಿರುತ್ತೆ ನೆನ್ಸ್ಕೊಳ್ಳಿ, ತಿಂತಾ ಇದ್ರೆ ಬಾಯಿಗೆ ನೀರು ಬರ್ತಾ ಇದೆಯಾ? ಖಂಡಿತ ಮನೇಲಿ ಮಾಡಿ ಆಯ್ತಾ. ಆರತಿ ಅವರು ಅವರ ಒಂದು ಕೈ ರುಚಿ ಹುರುಳಿಕಾಳಿನ ಚಟ್ನಿ. ವೀಕ್ಷಕರೇ, ನೀವೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ ಅಲ್ವಾ? ಸೊ ಬ್ರೇಕ್ ತಗೊಂಡು ಯಾವಾಗ ವಾಪಸ್ ಬರ್ತಾರೋ ನೆಕ್ಸ್ಟ್ ರೆಸಿಪಿ ಏನ್ ತೋರಿಸ್ತಾರೋ ಅದು ಈಸಿ ಆಗಿರುತ್ತೋ ಕಷ್ಟ ಆಗಿರುತ್ತೋ ಹೇಗಿರುತ್ತೆ ಅಂತ ನೀವು ಕೂಡ ಅನ್ಕೋತಾ ಇದ್ದೀರಾ. ಅಂಡ್ ನಾನು ಕೂಡ ಇಲ್ಲಿ ಇವರು ಇಂಗ್ರೀಡಿಯೆಂಟ್ಸ್ ನ ಜೋಡಿಸ್ಕೊಂಡಿರೋದು ನೋಡಿ ಶಾಕ್ ಆಗಿದ್ದೀನಿ. ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ತಗೊಂಡಿರೋದು, ಬಟ್ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಶುಗರ್ ಇದೆ ಅಂದ್ರೆ ಸ್ವೀಟ್ ಅಂತ ಹೇಳಿ ಸಕ್ಕತ್ತಾಗಿ ಗೊತ್ತಾಗ್ತಾ ಇದೆ ಅಂಡ್ ಅನ್ನಿಸ್ತಾ ಇದೆ ಕೂಡ. ಅಂಡ್ ಶೇಂಗಾ ಕೂಡ ಇಟ್ಕೊಂಡಿದ್ದಾರೆ ಅಂದ್ರೆ ಏನೋ ವೆರೈಟಿ ಅವ್ರ ಕಡೆ ಅಂತ, ಅವ್ರ ಕೈ ರುಚಿಯನ್ನ ತೋರಿಸ್ತಾರೆ ಅಂತ ನಾನು ಕೂಡ ಅನ್ಕೊಂಡಿದೀನಿ. ಬನ್ನಿ, ಯಾವ ರೆಸಿಪಿಯನ್ನ ಮಾಡ್ತಾ ಇದ್ದಾರೆ ನಮ್ಮ ಆರ್ತಿ ಅವರು ಅಂತ ಕೇಳೋಣ. ಹಾಯ್ ಆರ್ತಿ ಅವರೇ. ಸೊ ನನಗೆ ಏನಂದ್ರೆ ಶಾಕ್ ಆಗ್ತಾ ಇದೆ, 3 ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಏನ್ ರೆಸಿಪಿ ಮಾಡ್ಬೋದು ಅಂತ ಹೇಳಿ. ಏನ್ ತೋರಿಸ್ತಾ ಇದ್ದೀರಾ? ಗೆಸ್ಟ್ ಬರ್ತಾರೆ, ಏನೋ ಸ್ವೀಟ್ ಇರಲ್ಲ, ಬಂದಾಗ ಏನಾದ್ರು ಸ್ವೀಟ್ ಕೊಡ್ಲೇಬೇಕು. ಇದು ಕಡಲೆಕಾಯಿ ಬೀಜ, ಬೆಂಗಳೂರಲ್ಲಿ ಕಡಲೆಕಾಯಿ ಬೀಜ ಅಂತಾರೆ, ನಮ್ ಕಡೆ ಶೇಂಗಾ ಅಂತೀವಿ. ಅದನ್ನ ಹುರಿದ್ಬಿಟ್ಟು ಸಕ್ಕರೆ ಪಾಕದಲ್ಲಿ ಹಾಕ್ಬಿಟ್ಟು ಬರ್ಫಿ ಮಾಡೋದು. ಬೇಗ ಆಗುತ್ತೆ. ಬಂದು ಗೆಸ್ಟ್ ಬಂದಾಗ ಮಾತಾಡ್ತಾ ರೆಡಿ ಮಾಡಿ ಅವ್ರಿಗೆ ಒಂದು ಸ್ವೀಟ್ ಕೊಡ್ಬೋದು, ನಮಗೂ ಖುಷಿ ಇರುತ್ತೆ. ಇದು ಜಸ್ಟ್ ಎಷ್ಟು ಟೈಮ್ ಒಂದು ಬೌಲ್ ತಗೊಂಡಿದೀವಿ. ಸೊ ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದಾರೆ ಅಂತ ಅನ್ಸಿದ್ರೆ ನೀವು 2 ಬೌಲು ಅಥವಾ 1/4 kg, ಅರ್ಧ kg, ಸೊ ಈ ತರ ನೀವು ತಗೋಬಹುದು. ಕಡಲೆಕಾಯಿ ಬೀಜ ತಗೊಂಡ್ರೆ 3/4 ಬೌಲು ಸಕ್ಕರೆ. ಅದು ಮೆಜರ್ಮೆಂಟ್ ಕರೆಕ್ಟ್ ಆಗಿರ್ಬೇಕು. ಇದು ಪಾಕ ಆಗುತ್ತಾ? ಇಲ್ಲ, ಲಿಕ್ವಿಡ್ ಮಾಡೋದು. ಅದಕ್ಕೆ ಸಕ್ಕರೆ ಹಾಲು ಹಾಕಿ ಸ್ವಲ್ಪ ನೀರ್ ಮಾಡಿ ಇದು ಶೇಂಗಾನ ಪೌಡರ್ ಮಾಡಿ ಹಾಕಿ ಪಾಕ ಮಾಡೋದು. ಓಕೆ. ಸೊ ವೆರಿ ಈಸಿ, ಬೇಗ ಆಗ್ಬಿಡುತ್ತೆ.
ಅಮ್ಮನ ಮನೆ ಕಡೆ ಟ್ರೆಡಿಷನಲ್ ಅಡುಗೆಗಳು ಜಾಸ್ತಿ, ತಂಬಳಿ, ಹಸಿ ಆ ಥರ ಜಾಸ್ತಿ. ಇಲ್ಲಿ ಬಂದ್ಮೇಲೆ ಮದುವೆ ಆಗಿ ಬಂದ್ಮೇಲೆ ನಮ್ಮ ಯಜಮಾನ್ರ ಹತ್ರ ಸ್ವಲ್ಪ ರೈಸ್ ಐಟಮ್ ಕಲಿತೆ. ಸೊ ಅವರು ನಿಮ್ಗೆ ಕುಕಿಂಗ್ ಹೆಲ್ಪ್ ಮಾಡ್ತಾ ಇರ್ತಾರೆ ಅಥವಾ ಅವರೇ ಮಾಡ್ತಾರಾ? ಮಾಡ್ತಾರೆ, ಅವ್ರಿಗೆ ಟೈಮ್ ಸಿಕ್ಕರೆ ಅವ್ರು ಮಾಡ್ತಾರೆ. ಯಾವ ತಿಂಡಿ ಚೆನ್ನಾಗಿ ಮಾಡ್ತಾರೆ ನಿಮ್ಮ ಹಸ್ಬೆಂಡ್? ಅವರು ಸ್ವಲ್ಪ ಔಟ್ ಸ್ಟೇಷನ್ಗೆ ಹೋಗೋದು ಜಾಸ್ತಿ, ಅಲ್ಲಿ ಏನೋ ತಿಂದಿರ್ತಾರೆ, ಆ ಟೇಸ್ಟ್ ಅನ್ನ ನೆನ್ಪಿಟ್ಕೊಂಡು ಮನೇಲಿ ಬಂದು ಟೇಸ್ಟ್ ಟ್ರೈ ಮಾಡಿ ಮಾಡ್ತಾರೆ. ನಮಗೆ ತಿನ್ನಿಸ್ತಾರೆ. ಓಕೆ ಓಕೆ. ನಾನು ಔಟ್ ಸ್ಟೇಷನ್ ಹೋದಾಗ ಇದನ್ನ ತಿಂದೆ, ಸೊ ಇದು ಈ ತರ ಇತ್ತು, ನಾನ್ ಮನೇಲಿ ಟ್ರೈ ಮಾಡಿದ್ದೀನಿ ನೋಡಿ ಅಂತ ಹೇಳಿ ನಿಮಗೆ ತೋರಿಸ್ತಾರೆ. ಹೌದು. ಸೊ ವೆರೈಟೀಸ್ ಆಫ್ ನಾವು ರೆಸಿಪೀಸ್ ಎಲ್ಲದನ್ನು ತೋರಿಸಿದೀವಿ. ಬಟ್ ನನಗೆ ಯೂಶಲ್ ಆಗಿ ಈಗ ದ್ರಾಕ್ಷಿನಲ್ಲೆಲ್ಲ ಏನೇನ್ ಮಾಡ್ಬೋದು ಹೇಳಿ? ದ್ರಾಕ್ಷಿ ಯೂಸ್ ಮಾಡ್ಕೊಂಡು ಸೊ ದ್ರಾಕ್ಷಿ ಎಲ್ಲೋ ಒಂದ್ ಕಡೆ ಎಫೆಕ್ಟಿವ್ ಆಗು ಕೂಡ ಇರೋಲ್ಲ. ನಾವು ನಮ್ಮ ಆರೋಗ್ಯವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾವ್ ಏನೇ ಮಾಡಿದ್ರು ಕೂಡ ಸ್ವಲ್ಪ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಅಡ್ಗೆನ ಮಾಡ್ಬೇಕು. ಜಾಸ್ತಿ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಇವಾಗ ಇದು ಮೆಲ್ಟ್ ಆಗೋಷ್ಟೊತ್ತಿಗೆ ನಾವು ಸ್ವಲ್ಪ ಮಾಡ್ಕೊಂಡಿದ್ದೀವಿ. ಗಮ್ಮತ್ತ ಇದೆ. ಇದು ಜಾಸ್ತಿ ತೆಳ್ಳಗಿದ್ರೆ ಚೆನ್ನಾಗಿರುತ್ತಾ? ಇಲ್ಲ ತೆಳ್ಳಗಾದ್ರೂ ಓಕೆ, ದಪ್ಪ ಆದ್ರೂ ಓಕೆ, ಚೆನ್ನಾಗಿರುತ್ತೆ. ದಪ್ಪ ಆಯ್ತು ಕಡಲೆ ಬೀಜದ ಈಸಿ ಬರ್ಫಿ ಸಕ್ಕತ್ತಾಗಿ ವೆರಿ ಈಸಿಯಾಗಿ ರೆಡಿ ಆಗ್ಬಿಟ್ಟಿದೆ. ಕುಡಿ. ನೋಡಿ ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಆರತಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ವೆರಿ ಈಸಿಯಾಗಿ ಅಂಡ್ ತುಂಬಾ ಕಡಿಮೆ ಸಮಯದಲ್ಲಿ ರೆಡಿ ಆಗಿದೆ ಶೇಂಗಾ ಬರ್ಫಿ. ಎಸ್, ಬನ್ನಿ ನಾವು ಇಟ್ಸ್ ಟೈಮ್ ಟು ಟೇಸ್ಟ್ ಮಾಡೋಣ. ಅಂಡ್ ಕಡಲೆ ಬೀಜದ ಬರ್ಫಿ ಯಾವ ತರ ಇತ್ತು? ಸಖತ್ತಾಗಿತ್ತು. ಅಂಡ್ ಫಸ್ಟ್ ಟೈಮ್ ನಾನು ಕೂಡ ಈ ತರ ಟ್ರೈ ಮಾಡಿರೋದು. ಸೊ ಚಿಕ್ಕಿ ಟೇಸ್ಟ್ ಬೇರೆ ಇರುತ್ತೆ ಅಂಡ್ ಕಡಲೆ ಬೀಜದ ಬರ್ಫಿ ಟೇಸ್ಟ್ ಬೇರೆ ಇರುತ್ತೆ. ಸೊ ಸಖತ್ತಾಗಿ ಕಲ್ಸ್ಕೊಟ್ಟಿದ್ದಾರೆ ಅಂಡ್ ಸಖತ್ತಾಗಿ ಕೂಡ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಹೇಗೆ ಅನಿಸ್ತಾ ಇದೆ ಆರತಿ ಅವರೇ? ಹೇಗಿತ್ತು ಎಕ್ಸ್ಪೀರಿಯನ್ಸ್? ನಾನು ಫಸ್ಟ್ ಟೈಮ್ ಈ ತರದ್ ಅಟೆಂಡ್ ಮಾಡಿರೋದು. ನಿಮ್ ಕೋಪರೇಷನ್ ಚೆನ್ನಾಗಿತ್ತು, ಎಲ್ಲರ ಕೋಪರೇಷನ್ ಚೆನ್ನಾಗಿತ್ತು, ಖುಷಿ ಆಯ್ತು ನನಗೆ. ಓಕೆ, ಸೊ ಫೈನ್. ಇದೇ ತರ ಯಾವಾಗ್ಲೂ ನೀವು ನಮ್ಮ ಪ್ರಗತಿ ಪಾಕಶಾಲೆಗೆ ಬಂದು ನಿಮ್ಮ ವೆರೈಟೀಸ್ ಆಫ್ ಕೈ ರುಚಿಯನ್ನ ನಮ್ಗೆ ತೋರಿಸ್ತಾ ಇರಿ. ಹಾಗೆ ನಮ್ಮ ಪ್ರಗತಿ ವಾಹಿನಿಯಿಂದ ನಿಮ್ಗೊಂದು ಚಿಕ್ಕ ಉಡುಗೊರೆ. ಥ್ಯಾಂಕ್ ಯು ಸೋ ಮಚ್. ಸಮಯ ಹಾಗೆ ನಾವಿವಾಗ ಕೂತಿದೀವಿ ಟೇಸ್ಟಿಂಗ್ ಪ್ಲೇಸ್ ಅಲ್ಲಿ. ಸೊ ನನ್ ಮುಂದೆ ಇದೆ ಏನು ಹುರುಳಿಕಾಳು ಚಟ್ನಿ ಹಾಗೆ ಶೇಂಗಾ ಬರ್ಫಿ. ಫಸ್ಟ್ ಚಟ್ನಿನ ಟ್ರೈ ಮಾಡ್ಬಿಡೋಣ. ಸ್ವಲ್ಪ ಪ್ಲೇಟ್ಗೆ ಇಲ್ಲಿ ಅನ್ನನ ಹಾಕೊಂಡಿದೀನಿ ಅಂಡ್ ನಾವು ಇವಾಗ ಹಾಕೊಳ್ಳೋಣ. ಸ್ವಲ್ಪ ಬರ್ಫಿಯನ್ನ ತಗೊಂಡಿದೀವಿ. ಸೊ ಇಲ್ಲಿ ನಾವು ಅಂದ್ರೆ ಸ್ವಲ್ಪ ದಪ್ಪ ದಪ್ಪ ಮಾಡ್ಕೊಂಡಿದೀವಿ. ನಿಮ್ಗೆ ಯಾವ ತರ ಬೇಕು ನೀವು ಅದೇ ತರನು ಕೂಡ ಮಾಡ್ಕೋಬಹುದು. ಚಿಕ್ಕಿ ಫ್ಲೇವರೇ ಬೇರೆ ಕೊಡುತ್ತೆ, ಇದು ಬರ್ಫಿ ಫ್ಲೇವರೇ ಬೇರೆ ಕೊಡುತ್ತೆ. ಸೊ ಶುಗರು ಮತ್ತೆ ಮಿಲ್ಕು, ಇದಕ್ಕೇನಾದ್ರು ಏಲಕ್ಕಿ ಪೌಡರ್ ಎಲ್ಲ ಹಾಕೊಂಡ್ರೆ ಏಲಕ್ಕಿ ಪೌಡರ್ ಹಾಕಿ ಇದು ಕಡಲೆ ಬೀಜ ಸ್ಮೆಲ್ ಬರಲ್ಲ. ಓಕೆ, ಸಕ್ಕತ್ತಾಗಿದೆ, ಸೂಪರ್ ಆಗಿದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಆರತಿ ಅವರೇ. ಎಸ್ ವೀಕ್ಷಕರೇ, ನೀವು ಕೂಡ ಮನೆಯಲ್ಲಿ 2 ರೆಸಿಪಿನೂ ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ.